Hello students, 9th class, first sem, last chapter, chapter 7, quadrilaterals. ಕನ್ನಡದೊಳಗೆ ಚತುರ್ಭುಜಗಳು. ಆಮೇಲೆ ಆಲ್ರೆಡಿ ಕ್ವಾಡ್ರಿಲ್ಯಾಟರಲ್ಸ್ ಬಗ್ಗೆ ಸಾಕಷ್ಟು ಗೊತ್ತದ ನಮಗೆ. ಆಮೇಲೆ ಸ್ಕ್ವೇರು, ರೆಕ್ಟ್ಯಾಂಗಲ್ಲು ಇವೆಲ್ಲ ಗೊತ್ತೈತಿ. ಹಂಗಾದ್ರೆ ಕ್ವಾಡ್ರಿಲ್ಯಾಟರಲ್ ಅಂದರೆ ಏನು? ಕ್ವಾಡ್ರಿಲ್ಯಾಟರಲ್ ಇಸ್ ಎ ಫಿಗರ್ ಫಾರ್ಮ್ಡ್ ಬೈ ಜಾಯ್ನಿಂಗ್ 4 ಪಾಯಿಂಟ್ಸ್ ಇನ್ ಆನ್ ಆರ್ಡರ್ ಈಸ್ ಕಾಲ್ಡ್ ಕ್ವಾಡ್ರಿಲ್ಯಾಟರಲ್. ಅಂದರೆ ಇದೊಂದು ಜಾಮೆಟ್ರಿಕಲ್ ಪ್ಲೇನ್ ಫಿಗರ್ ಆಗಿರ್ತೈತಿ. ಯಾವ ರೀತಿ ಬರುತ್ತೆ ಅಂದರೆ ಈ ರೀತಿ 4 ಪಾಯಿಂಟ್ಸನ್ನು ತೊಗೊಂಡು ಆರ್ಡರ್ ಒಳಗೆ ಜಾಯಿನ್ ಮಾಡೋದ್ರಿಂದ ಒಂದು ಕ್ವಾಡ್ರಿಲ್ಯಾಟರಲ್ ಬರುತ್ತೆ. ಎಕ್ಸಾಂಪಲ್ ಸ್ಕ್ವೇರು, ರೆಕ್ಟ್ಯಾಂಗಲು, ಟ್ರಾಪಿಸಿಯಮ್, ಪ್ಯಾರಲೋಗ್ರಾಮು, ಕೈಟ್ ಅಥವಾ ರೋಂಬಸ್, ಆಲ್ ದೀಸ್ ಆರ್ ಕ್ವಾಡ್ರಿಲ್ಯಾಟರಲ್ಸ್. ಅಂದರೆ ಸಿಂಪಲಾಗಿ ಕನ್ನಡದಾಗ ಹೇಳಬೇಕಂದ್ರೆ 4 ಬಾಹುಗಳಿಂದ ಆವೃತವಾಗಿರುವ ಆಕೃತಿಗೆ ಚತುರ್ಭುಜ ಎನ್ನುವರು. ಸೊ ಎ ಕ್ವಾಡ್ರಿಲ್ಯಾಟರಲ್ ಇಟ್ಸ್ ಅ ಜಾಮೆಟ್ರಿಕಲ್ ಪ್ಲೇನ್ ಫಿಗರ್. ಇಟ್ ಇಸ್ ಬೌಂಡೆಡ್ ಬೈ 4 sides. And for any quadrilateral, it has 4 vertices, 4 sides and 4 angles. These are elements of quadrilaterals. So its elements are 4 vertices, 4 sides and 4 angles. ಇಲ್ಲಿ ನಾನು ಒಂದು rough diagram ಹಾಕಿನಿ quadrilateral. Here ABCD is a quadrilateral. In this quadrilateral, A, B, C, D, all these are vertices. Vertices ಅನ್ನೋದು ಪ್ಲೂರಲ್ಲು. ಸಿಂಗಲ್ ಆಗಿ ಓದಬೇಕಂದ್ರೆ ವರ್ಟೆಕ್ಸ್ A, ವರ್ಟೆಕ್ಸ್ ಬಿ, ವರ್ಟೆಕ್ಸ್ ಸಿ, ವರ್ಟೆಕ್ಸ್ ಡಿ. ಸೈಡ್ ಸಿ ಬಂದಾಗ ಈ ವರ್ಟೆಕ್ಸನ್ನು ಯಾವುದಾದ್ರೂ 2 ವರ್ಟೆಕ್ಸನ್ನು ಜಾಯಿನ್ ಮಾಡಿದರೆ ಸೈಡ್ ಬರುತ್ತೆ. ಸೈಡ್ ಎ ಬಿ, ಸೈಡ್ ಬಿ ಸಿ, ಸೈಡ್ ಸಿ ಡಿ, ಸೈಡ್ ಡಿ ಎ. ಆ್ಯಂಡ್ ಇಟ್ ಹ್ಯಾಸ್ 4 angles. Angle A, angle B, angle C, angle D. And here in this diagram, AC and DB, these two are diagonals of a quadrilateral. ನೋಡ್ಕೋರಿ, ವರ್ಟಾಸಸ್, ಸೈಡ್ಸ್, ಆ್ಯಂಗಲ್ಸ್ ಆ್ಯಂಡ್ ಡಯಾಗೋನಲ್ಸ್. ಹಾಗಾದ್ರೆ ನಾವು ಪ್ರೀವಿಯಸ್ ಕ್ಲಾಸಸ್ನೊಳಗೆ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಫಾರ್ ಟ್ರಯಾಂಗಲ್ ಗೊತ್ತಿತ್ತು. ಅದೇನು ಹೇಳುತ್ತಂದ್ರೆ ದ ಸಮ್ ಆಫ್ 3 ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಇಸ್ 180 ಡಿಗ್ರಿ. ಅದೇ ರೀತಿ ಕ್ವಾಡ್ರಿಲ್ಯಾಟರಲ್ಗೂ ಇರುತ್ತೆ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಕ್ವಾಡ್ರಿಲ್ಯಾಟರಲ್. ದ ಸಮ್ ಆಫ್ ದ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಈಸ್ 360 ಡಿಗ್ರಿ. ಅಂದರೆ ಯಾವುದಾದ್ರೂ ಒಂದು ಕ್ವಾಡ್ರಿಲ್ಯಾಟರಲ್ ತೊಗೊಂಡ್ರೆ ಅದರ ಒಂದು 4 ಆ್ಯಂಗಲ್ಸ್ ಇರ್ತಾವೆ. ಆ 4 ಆ್ಯಂಗಲ್ಸನ್ನು ಆ್ಯಡ್ ಮಾಡಿದರೆ ಅಥವಾ ಕೂಡಿಸಿದರೆ 360 ಡಿಗ್ರಿ ಇರುತ್ತೆ. ಹಾಗಾದ್ರೆ ಇದು 360ನೇ ಯಾಕಂದರೆ ಯಾವುದೇ ಒಂದು ಕ್ವಾಡ್ರಿಲ್ಯಾಟರಲ್ ತೊಗೊಂಡು ಒಂದು ಡಯಾಗೋನಲ್ ಹಾಕ್ರಿ. ಈ ರೀತಿ ಒಂದು ಡಯಾಗೋನಲ್ ಹಾಕಿದಾಗ ವಿ ಗೆಟ್ 2 ಟ್ರಯಾಂಗಲ್ಸ್. ಇದರೊಳಗಡೆ ನೋಡ್ಕೊರಿ ಎ ಸಿ ಇಸ್ ಡಯಾಗೋನಲ್ ಆ್ಯಂಡ್ ವಿ ಗೆಟ್ 2 ಟ್ರಯಾಂಗಲ್ಸ್, ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಎ ಡಿ ಸಿ. ನಾವು ಆಲ್ರೆಡಿ ಹೇಳಿದೆ ಇನ್ ಎನಿ ಟ್ರಯಾಂಗಲ್ ದ ಸಮ್ ಆಫ್ 3 angles ಇಸ್ 180 ಡಿಗ್ರಿ. ಹಾಗಾದರೆ ಎ ಡಿ ಸಿ ಟ್ರಯಾಂಗಲ್ 180, ಈ ಎ ಬಿ ಸಿ ಟ್ರಯಾಂಗಲ್ 180, 180 + 180 360 ಡಿಗ್ರಿ. ಸೊ ದ ಸಮ್ ಆಫ್ ದ 4 angles ಆಫ್ ಎ ಕ್ವಾಡ್ರಿಲ್ಯಾಟರಲ್ ಇಸ್ 360 ಡಿಗ್ರಿ. ಇಲ್ಲಿ ನಾನು ಹೇಳಿನಿ ಡಯಾಗ್ರಾಮ್ ಒಳಗೆ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್ ಡಿ ವಿಚ್ ಇಸ್ ಈಕ್ವಲ್ ಟು 360 ಡಿಗ್ರಿ. ಹಾಗಾದ್ರೆ ಯಾವ ರೀತಿ ಬರುತ್ತೆ ಅಂತ ಪ್ರೂವ್ ಮಾಡಿವಿ ನಾವು ಇಲ್ಲಿ. ಇನ್ ಟ್ರಯಾಂಗಲ್ ಎ ಡಿ ಸಿ ಇಟ್ ಹ್ಯಾಸ್ 3 angles, ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 3 ಇಟ್ ಈಸ್ 180 ಡಿಗ್ರಿ. ಇನ್ ಟ್ರಯಾಂಗಲ್ ಎ ಬಿ ಸಿ ಸೇಮ್ ಆ್ಯಂಗಲ್ 4 ಪ್ಲಸ್ ಆ್ಯಂಗಲ್ 5 ಪ್ಲಸ್ ಆ್ಯಂಗಲ್ 6 ಆಲ್ಸೋ 180 ಡಿಗ್ರಿ. ಅಲ್ಲಿ ಸಮ್ ಅಂತ ಹೇಳೋದ್ರಿಂದ ಈ 2 ಈಕ್ವೇಷನನ್ನು ಆ್ಯಡ್ ಮಾಡೋಣ. ಹಂಗಾರೆ 2 ಆ್ಯಡ್ ಮಾಡೋಣ. 1 + 2 + 3 + 4 + 5 + 6 ವಿಚ್ ಇಸ್ ಈಕ್ವಲ್ ಟು 180 + 180 ದಟ್ ಇಸ್ 360. ಆದರೆ ಡೈಗ್ರಾಮನ್ನು ಒಂದ್ಸಲ ಅಬ್ಸರ್ವ್ ಮಾಡಿರಿ. ಆ್ಯಂಗಲ್ ಎ ಅಂತ ಬಂದಾಗ 2 angles ಅದಾವೆ. 1 + 4 ಅಂದರೆ ಆ್ಯಂಗಲ್ ಎ, ಇಲ್ಲಿ 3 + ಸಿ ಅಂದರೆ ಇದು 3 + 6 ಅಂದರೆ ಆ್ಯಂಗಲ್ ಸಿ. ಅಂದರೆ ಈ ಏನು ಇಷ್ಟು ಬರ್ದೀವಿ ಇದರೊಳಗೆ ಗ್ರೂಪ್ ಮಾಡ್ಕೊಳ್ಳೋಣ. ಯಾರ್ಯಾರ್ದು 1 ಮತ್ತು 4, 3 ಮತ್ತು 6 ಗ್ರೂಪ್ ಮಾಡಿದಾಗ ಹೋಲ್ ಒಂದು ಆ್ಯಂಗಲ್ ಸಿಗುತ್ತೆ. ಆ್ಯಂಗಲ್ ಎ ಇದು ಪೂರ್ತಿ ತೊಗೊಂಡ್ರೆ ಆ್ಯಂಗಲ್ ಸಿ. ಆದ್ದರಿಂದ ಆ್ಯಂಗಲ್ 1 + ಆ್ಯಂಗಲ್ 4 ಆ್ಯಂಗಲ್ ಎ, angle 3 plus angle 6 that is angle C. So angle A plus B plus C plus D which is equal to 360 degree. ದಯವಿಟ್ಟು ಕ್ವಾಡ್ರಿಲ್ಯಾಟರಲ್ ಅಂತ ಚಾಪ್ಟರ್ ಬಂದಾಗ ದ ಸಮ್ ಆಫ್ 4 angles ಆಫ್ ಎ ಕ್ವಾಡ್ರಿಲ್ಯಾಟರಲ್ ಇಸ್ 360 ಡಿಗ್ರಿ. ಅದು ಸ್ಕ್ವೇರ್ ಇರಲಿ, ರೆಕ್ಟ್ಯಾಂಗಲ್, ಪ್ಯಾರಲೋಗ್ರಾಮು, ರೋಂಬಸ್ಸು, ಕೈಟು ಏನೇ ಇರಲಿ ಅದರ 4 ಆ್ಯಂಗಲನ್ನು ಇಂಟೀರಿಯರ್ ಆ್ಯಂಗಲ್ಸನ್ನು ಆ್ಯಡ್ ಮಾಡಿದ್ರೆ 360 ಡಿಗ್ರಿ. The sum of 3 angles of a triangle 180. The sum of angles of a quadrilateral is 360 degree. ಅದರ ಡಬಲ್. ಹಾಗಾದ್ರೆ ನಾವು ಸ್ವಲ್ಪ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ನೋಡೋಣ. ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಫಸ್ಟ್ ಒನ್ ಇಸ್ ಟ್ರಾಪಿಸಿಯಮ್. ಟ್ರಾಪಿಸಿಯಮ್ ಈಸ್ ಎ ಕ್ವಾಡ್ರಿಲ್ಯಾಟರಲ್ ವಿತ್ 1 pair ಆಫ್ ಅಪೋಸಿಟ್ ಸೈಡ್ಸ್. ಅಂದರೆ ಟ್ರಾಪಿಸಿಯಮ್ ಅನ್ನೋದು ಒಂದು ಕ್ವಾಡ್ರಿಲ್ಯಾಟರಲ್ ಆಗಿರ್ತೈತಿ. ಇದರೊಳಗೆ ಕೇವಲ ಒಂದೇ ಒಂದು ಪೇರ್ ಮಾತ್ರ ಪ್ಯಾರಲಲ್ ಸೈಡ್ಸ್ ಇರ್ತಾವೆ. ಓನ್ಲಿ 1 pair ಆಫ್ ಅಪೋಸಿಟ್ ಸೈಡ್ಸ್. ಇನ್ ದ ಡಯಾಗ್ರಾಮ್ ಎ ಬಿ ಪ್ಯಾರಲಲ್ ಟು ಸಿ ಡಿ. ಇಲ್ಲಿ ಎ ಡಿ ಮತ್ತು ಬಿ ಸಿ ಇದಾವಲ್ಲ ಇವು ನಾನ್ ಪ್ಯಾರಲಲ್ ಸೈಡ್ಸ್, ಪ್ಯಾರಲಲ್ ಅಲ್ಲ. ಇವು ಯಾಕೆ ಪ್ಯಾರಲಲ್ ಅಲ್ಲ ಅಂದರೆ ನಾವೇನಾದರೂ ಇದನ್ನು ಪ್ರೊಡ್ಯೂಸ್ ಮಾಡಿದರೆ ಜಾಯಿನ್ ಆಕ್ಕವು. ಆದರೆ ಡಿ ಸಿ ಮತ್ತು ಎ ಬಿನ ಎಲ್ಲಾದರೂ ಪ್ರೊಡ್ಯೂಸ್ ಮಾಡಿದ್ರೆ ಜಾಯಿನ್ ಆಗಲ್ಲ. ಸೊ ಎ ಬಿ ಆ್ಯಂಡ್ ಸಿ ಡಿ ಆರ್ ಪ್ಯಾರಲಲ್.
ಇನ್ ದಿಸ್ ಡಯಾಗ್ರಾಮ್ ದೀಸ್ ಟು ಆರ್ ಪ್ಯಾರಲಲ್ ಲೈನ್ಸ್. ಎಲ್ಲಿ ಎರೋ ಮಾರ್ಕ್ ಇರುತ್ತೆ ನೋಡ್ರಿ, ಅವು ಎರಡು ಪ್ಯಾರಲಲ್ ಲೈನ್ಸ್ ಆಗಿರ್ತಾವೆ. ಹಾಗಾದ್ರೆ ಯಾವುದೇ ಒಂದು ಕ್ವಾಡ್ರಿಲೇಟರ್ ಒಳಗೆ ಓನ್ಲಿ ಒನ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇದ್ದರೆ ಅದಕ್ಕೆ ನಾವು ಟ್ರಾಪೀಸಿಯಂ ಅಂತ ಕರಿತೀವಿ. ಸೊ ಇನ್ ದ ಫಸ್ಟ್ ಡಯಾಗ್ರಾಮ್ ಎ ಬಿ ಪ್ಯಾರಲಲ್ ಟು ಸಿ ಡಿ, ಇಲ್ಲಿ ಬರ್ತೀನಿ ನೋಡ್ರಿ, ಎ ಬಿ ಪ್ಯಾರಲಲ್ ಟು ಸಿ ಡಿ. ಸೆಕೆಂಡ್ ಟೈಪ್ಸ್ ಆಫ್ ಕ್ವಾಡ್ರಿಲೇಟರಲ್ ಒಳಗೆ ಪ್ಯಾರಲೆಲೋಗ್ರಾಮ್. ಪ್ಯಾರಲೆಲೋಗ್ರಾಮ್ ಇಸ್ ಎ ಕ್ವಾಡ್ರಿಲೇಟರಲ್ ಹೂಸ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಟ್ರಾಪೀಸಿಯಂಗೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂದ್ರೆ, ಟ್ರಾಪೀಸಿಯಂನೊಳಗಡೆ ಓನ್ಲಿ ಒನ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಇನ್ ಪ್ಯಾರಲೆಲೋಗ್ರಾಮ್ ಟೂ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಇಲ್ಲಿ ನೋಡ್ಕೋರಿ, ಎ ಬಿ ಪ್ಯಾರಲಲ್ ಟು ಡಿ ಸಿ ಆ್ಯಂಡ್ ಎ ಡಿ ಇಸ್ ಪ್ಯಾರಲಲ್ ಟು ಬಿ ಸಿ. ನೋಡ್ಕೋರಿ, ಇಲ್ಲಿ ಎರಡು ಸೈಡ್ಸು ಎರಡು ಪೇರ್ ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಆಗಿರ್ತಾವೆ. ಸೊ ಇಟ್ ಇಸ್ ಎ ಪ್ಯಾರಲೆಲೋಗ್ರಾಮ್. ನೆಕ್ಸ್ಟ್ ಮೂರನೇದು ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ ಇಸ್ ಎ ಪ್ಯಾರಲೆಲೋಗ್ರಾಮ್. ರೆಕ್ಟ್ಯಾಂಗಲ್ ಇಸ್ ಎ ಪ್ಯಾರಲೆಲೋಗ್ರಾಮ್. ಪ್ಯಾರಲೆಲೋಗ್ರಾಮ್ ಅಂದರೆ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಇಟ್ ಇಸ್ ಎ ಪ್ಯಾರಲೆಲೋಗ್ರಾಮ್ ಹೂಸ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಆ್ಯಂಗಲ್ಸ್ ಆರ್ ಈಕ್ವಲ್. ಅಂದರೆ ರೆಕ್ಟ್ಯಾಂಗಲ್ ಅನ್ನೋದು ಕ್ವಾಡ್ರಿಲ್ಯಾಟ್ರಲ್ಲು ಹೌದು, ಪ್ಯಾರಲೆಲೋಗ್ರಾಮ್ ಹೌದು. ಅಂದರೆ ಇದರ ಅಪೋಸಿಟ್ ಸೈಡ್ಸ್ ಸೇಮ್ ಇರ್ತಾವೆ. ಇಲ್ಲ ಎಮ್ ಎನ್ ಪ್ಯಾರಲಲ್ ಟು ಆರ್ ಎಸ್, ಎಸ್ ಎಮ್ ಪ್ಯಾರಲಲ್ ಟು ಆರ್ ಎನ್. ಅಂದರೆ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಇವು ಈಕ್ವಲ್ ಇರ್ತಾವೆ ಮತ್ತು ಪ್ಯಾರಲಲ್ಲು ಇರ್ತಾವೆ. ಆಮೇಲೆ ರೆಕ್ಟ್ಯಾಂಗಲ್ ಒಳಗಡೆ ಆಲ್ ದ ಆ್ಯಂಗಲ್ಸ್ ಆರ್ ಈಕ್ವಲ್. ಆ್ಯಂಗಲ್ ಎಮ್, ಆ್ಯಂಗಲ್ ಎನ್, ಆ್ಯಂಗಲ್ ಆರ್ ಆ್ಯಂಡ್ ಆ್ಯಂಗಲ್ಸ್ ಆಲ್ ದೀಸ್ ಆರ್ ಈಕ್ವಲ್ ಟು 90 ಡಿಗ್ರಿ. ರೆಕ್ಟ್ಯಾಂಗಲ್ ಆಯಿತು. ನೆಕ್ಸ್ಟ್ ಸ್ಕ್ವೇರ್. ಆ್ಯಂಡ್ ಇನ್ ದ ಸ್ಕ್ವೇರ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು 90 ಡಿಗ್ರಿ. ಸ್ಕ್ವೇರ್ದೊಳಗಡೆ ನಾಲ್ಕು ಸೈಡ್ಸು ಈಕ್ವಲ್ ಆಗಿರ್ತಾವೆ. ಇಲ್ಲದಾವಲ್ಲ, ನಾನು ಹೆಸರು ಕೊಡ್ತೀನಿ, ಪಿ ಕ್ಯೂ ಆರ್ ಎಸ್. ಆಲ್ ದಿ ಸೈಡ್ಸ್, ಸೈಡ್ ಪಿ ಕ್ಯೂ ಈಕ್ವಲ್ ಟು ಸೈಡ್ ಕ್ಯೂ ಆರ್ ಈಕ್ವಲ್ ಟು ಎಸ್ ಆರ್ ಈಕ್ವಲ್ ಟು ಎಸ್ ಪಿ. ಆಲ್ ದಿ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಆಲ್ ದ ಆ್ಯಂಗಲ್ಸ್ ಆರ್ ಈಕ್ವಲ್ ಟು 90 ಡಿಗ್ರಿ. ನೆಕ್ಸ್ಟ್ ರೋಂಬಸ್, ವಜ್ರಾಕೃತಿ ಅಂತ ಕರಿತೀವಿ ಇದಕ್ಕೆ, ರೋಂಬಸ್. ಇಟ್ಸ್ ಎ ಪ್ಯಾರಲೆಲೋಗ್ರಾಮ್ and all its sides are equal. Diagonals bisect each other at 90 degree. ಅಂದರೆ ಯಾವುದೇ ಒಂದು ರೋಂಬಸ್ ತೊಗೊಂಡಾಗ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಈಗ ನಾ ಇದಕ್ಕೆ ಹೆಸರು ಕೊಡ್ತೀನಿ, ಎ ಬಿ ಸಿ ಡಿ ಇಸ್ ಎ ರೋಂಬಸ್. ಇನ್ ದಿಸ್ ರೋಂಬಸ್ ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಸಿ ಡಿ ಈಕ್ವಲ್ ಟು ಡಿ ಎ. ಆಲ್ ಇಟ್ಸ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಡಯಾಗೋನಲ್ಸ್, ಎರಡು ಡಯಾಗೋನಲ್ ಅದಾವೆ, ಡಯಾಗೋನಲ್ ಎ ಸಿ ಆ್ಯಂಡ್ ಡಯಾಗೋನಲ್ ಬಿ ಸಿ. ದೀಸ್ ಟು ಡಯಾಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್. ಅಂದರೆ ಈ ಪಾಯಿಂಟ್ ಕಡೆ ಎರಡು ಭಾಗ ಅಕ್ಕವು. ದೀಸ್ ಟು ಆರ್ ಬೈಸೆಕ್ಟ್ ಈಚ್ ಅದರ್ ಆಟ್ 90 ಡಿಗ್ರಿ. 90 ಡಿಗ್ರಿ ಒಳಗಡೆ ಈ ಎರಡು ಡಯಾಗೋನಲ್ಸು ಬೈಸೆಕ್ಟ್ ಅಕ್ಕವು. ಬೈಸೆಕ್ಟ್ ಅಂದರೆ ಡಿವೈಡೆಡ್ ಇಂಟು ಟು ಈಕ್ವಲ್ ಪಾರ್ಟ್ಸ್. ಈಗ ನಾನು ಇಲ್ಲಿ ಓ ಅಂತ ಹೆಸರು ಕೊಟ್ಟರೆ ಎ ಓ ಈಕ್ವಲ್ ಟು ಓ ಸಿ, ಬಿ ಓ ಈಕ್ವಲ್ ಟು ಓ ಡಿ, ಈ ರೀತಿ ಬೈಸೆಕ್ಟ್ ಅಕ್ಕವು. ಆ್ಯಂಡ್ ದ ಲಾಸ್ಟ್ ಕೈಂಡ್ ಆಫ್ ಕ್ವಾಡ್ರಿಲ್ಯಾಟರಲ್ ಇಸ್ ಕೈಟ್, ಗಾಳಿಪಟ ಅಂತೀವಲ್ಲ. ಟೂ ಪೇರ್ ಆಫ್ ಅರ್ಧಸನ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಇಟ್ಸ್ ನಾಟ್ ಎ ಪ್ಯಾರಲೆಲೋಗ್ರಾಮ್. ಗಾಳಿಪಟ ಅಥವಾ ಏನು ಕೈಟ್ ಅಂತ ಕರಿತೀವಿ, ಇದು ಪ್ಯಾರಲೆಲೋಗ್ರಾಮ್ ಅಲ್ಲ. ಯಾಕಂದರೆ ಇದರೊಳಗಡೆ ಪೇರ್ ಆಫ್ ಅರ್ಧಸನ್ ಸೈಡ್ಸ್ ಈಕ್ವಲ್ ಆಗಿರ್ತಾವೆ, ಪ್ಯಾರಲಲ್ ಇರುವುದಿಲ್ಲ. ಈಗ ನೋಡ್ಕೋರಿ, ಇದಕ್ಕೆ ಹೆಸರು ಕೊಡ್ತೀನಿ, ಪಿ ಕ್ಯೂ ಆರ್ ಎಸ್. ಇದ್ರೊಳಗಡೆ ಅರ್ಧಸನ್ ಸೈಡ್ಸ್ ಅಂದರೆ ಒಂದ್ರ ಪಕ್ಕ ಒಂದು, ಅಂದರೆ ಯಾವುದಾದ್ರೂ ಸೈಡ್ಸ್ ಯಾವ ಪಾಯಿಂಟ್ ಒಳಗೆ ಹೋಗಿ ಅವು ಇಂಟರ್ಸೆಕ್ಟ್ ಅವು, ಇದಕ್ಕೆ ನಾವು ಅರ್ಧಸನ್ ಸೈಡ್ಸ್ ಅಂತ ಕರಿತೀವಿ. ಈ ರೀತಿ ಅರ್ಧಸನ್ ಸೈಡ್ಸ್ ಇರ್ತಾವೆ. ಈಗ ಫಾರ್ ಎಕ್ಸಾಂಪಲ್ ಪಿ ಕ್ಯೂ ಮತ್ತು ಪಿ ಎಸ್ ಈಕ್ವಲ್ ಆಗಿರ್ತಾವೆ. ಕಲರ್ ಸೇಮ್ ಹಾಕಿ ನೋಡ್ರಿ, ಬ್ಲ್ಯಾಕ್ ಕಲರ್ ಹಾಕಿನಿ ನಾನು. ಈ ಕಡೆಗೆ ಬಂದರೆ ಕ್ಯೂ ಪಿ, ಇದು ಕ್ಯೂ ಆರ್ ಮತ್ತು ಆರ್ ಎಸ್, ಇವು ಎರಡು ಸೇಮ್ ಇರ್ತಾವೆ. ಸೊ ಕೈಟ್ ಈಸ್ ಆಲ್ಸೋ ಎ ಕ್ವಾಡ್ರಿಲ್ಯಾಟರಲ್. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಪ್ಯಾರಲೆಲೋಗ್ರಾಮ್. ಏನೇನು ಪ್ರಾಪರ್ಟಿ ಇರುತ್ತೆ ಪ್ಯಾರಲೆಲೋಗ್ರಾಮಿಗೆ? ಭಾಳ ಇಂಪಾರ್ಟೆಂಟು. ಇದನ್ನು ಡೆಫಿನೆಟ್ ಆಗಿ ಕ್ವಶನ್ಸ್ ನಾನು ಎನ್ಯುವಲ್ ಎಕ್ಸಾಮಿಗೆ ಕೇಳ್ತೀನಿ, ಯಾಕಂದರೆ ಭಾಳ ಇಂಪಾರ್ಟೆಂಟ್ ಇದು. ಫಸ್ಟ್ ಪ್ರಾಪರ್ಟಿ, ಇನ್ ಎ ಪ್ಯಾರಲೆಲೋಗ್ರಾಮ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ನಾನು ಇಲ್ಲಿ ಫಸ್ಟ್ ಡಯಾಗ್ರಾಮ್ ಹಾಕಿ ನೋಡ್ರಿ, ಡಯಾಗ್ರಾಮ್ ನಂಬರ್ 1. ಈ ಡಯಾಗ್ರಾಮ್ದೊಳಗೆ ಅಪೋಸಿಟ್ ಸೈಡ್ಸ್ ಈಕ್ವಲ್ ಅಂತ ಹೇಳಿವಿ. ಪಿ ಕ್ಯೂ ಇಟ್ಸ್ ಅಪೋಸಿಟ್ ಸೈಡ್ ಈಸ್ ಎಸ್ ಆರ್. ಪಿ ಎಸ್ ಇಟ್ಸ್ ಅಪೋಸಿಟ್ ಸೈಡ್ ಈಸ್ ಕ್ಯೂ ಆರ್. ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು ಎಸ್ ಆರ್, ಪಿ ಎಸ್ ಇಸ್ ಈಕ್ವಲ್ ಟು ಕ್ಯೂ ಆರ್. ಈಗ ಫಾರ್ ಎಕ್ಸಾಂಪಲ್ ಕ್ಯೂ ಆರ್ ಮೆಜರ್ಮೆಂಟ್ ಇದು 4 ಸೆಂಟಿಮೀಟರ್ ಇದ್ದರೆ ಎಸ್ ಪಿ ಮೆಜರ್ಮೆಂಟು 4 ಸೆಂಟಿಮೀಟರ್ ಇರುತ್ತೆ, ಬಿಕಾಸ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸೆಕೆಂಡ್ ಪ್ರಾಪರ್ಟಿ, ಇನ್ ಎ ಪ್ಯಾರಲೆಲೋಗ್ರಾಮ್ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ನೋಡ್ಕೋರಿ, ಸೆಕೆಂಡ್ ಡಯಾಗ್ರಾಮ್ ಇಲ್ಲಿದೆ ನೋಡ್ರಿ. ಎ ಬಿ ಸಿ ಡಿ ಅನ್ನೋದೊಂದು ಪ್ಯಾರಲೆಲೋಗ್ರಾಮ್ ಐತೆ. ಅಪೋಸಿಟ್ ಆ್ಯಂಗಲ್ಸ್, ಆ್ಯಂಗಲ್ ಎಗೆ ಅಪೋಸಿಟ್ ಆ್ಯಂಗಲ್ ಸಿ, ಆ್ಯಂಗಲ್ ಡಿಗೆ ಅಪೋಸಿಟ್ ಆ್ಯಂಗಲ್ ಬಿ, ಆ್ಯಂಡ್ ಆ್ಯಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಸಿ, ಆ್ಯಂಗಲ್ ಬಿ ಈಕ್ವಲ್ ಟು ಆ್ಯಂಗಲ್ ಡಿ. ಅಂದರೆ ಇದರ ಅರ್ಥ, ಈಗ ಆ್ಯಂಗಲ್ ಎ 80 ಡಿಗ್ರಿ ಇದ್ದರೆ ಆ್ಯಂಗಲ್ ಸಿ ಇಸ್ ಆಲ್ಸೋ 80 ಡಿಗ್ರಿ. ಇಫ್ ಆ್ಯಂಗಲ್ ಡಿ ಮೆಜರ್ಮೆಂಟ್ ಇಸ್ 100 ಡಿಗ್ರಿ, ಇಟ್ಸ್ ಆಲ್ಸೋ 100 ಡಿಗ್ರಿ, ಬಿಕಾಸ್ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಆ್ಯಂಡ್ ಥರ್ಡ್ ಪ್ರಾಪರ್ಟಿ, ದ ಡಯಾಗೋನಲ್ಸ್ ಆಫ್ ಎ ಪ್ಯಾರಲೆಲೋಗ್ರಾಮ್ ಬೈಸೆಕ್ಟ್ ಈಚ್ ಅದರ್. ಬೈಸೆಕ್ಟ್ ಅಂದರೆ ಡಿವೈಡೆಡ್ ಇಂಟು 2 ಈಕ್ವಲ್ ಪಾರ್ಟ್ಸ್. ಹಿಯರ್ in the parallelogram ABCD, AC and BD are diagonals. They intersect at the point O. It means the diagonal AC is divided into 2 parts, AO and OC, and these 2 parts are equal. So AO equal to OC, and the diagonal DB is divided into 2 equal parts, DO OB. So DO equal to OB. ಈ ರೀತಿ ಪ್ರಾಪರ್ಟೀಸ್ ಅದಾವು.
ನೆಕ್ಸ್ಟ್ ಪ್ಯಾರಲೆಲೋಗ್ರಾಮ್ ಮೇಲೆ ಸಿಂಪಲ್ ಆಗಿರೋ ಒಂದು ಥಿಯರಮ್ ಇದೆ. ಇಟ್ ಸ್ಟೇಟ್ಸ್ ದ್ಯಾಟ್ ಎ ಡಯಾಗೋನಲ್ ಆಫ್ ಎ ಪ್ಯಾರಲೆಲೋಗ್ರಾಮ್ ಡಿವೈಡ್ಸ್ ಇಟ್ ಇಂಟು ಟೂ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ನಾವು ಆಲ್ರೆಡಿ 8ನೇ ಕ್ಲಾಸ್ ನೋಡಾಗ ಕಾಂಗ್ರುಯೆನ್ಸಿ ಮೇಲೆ 4 ಪಾಸ್ಟುಲೇಟ್ಸ್ ಹೇಳಿವಿ. ASA, SAS, SSS ಆ್ಯಂಡ್ RHS ಪಾಸ್ಟುಲೇಟ್ಸ್. ಹಾಗಾದ್ರೆ ಈ ಪಾಸ್ಟುಲೇಟ್ಸನ್ನು ಬೇಸ್ ಆಗಿಕೊಂಡು ಈ ಥಿಯರಮನ್ನು ನಾವು ಪ್ರೂವ್ ಮಾಡಬೇಕು. ಇಲ್ಲೇನು ಹೇಳುತ್ತೆ, ಯಾವುದೇ ಒಂದು ಪ್ಯಾರಲೆಲೋಗ್ರಾಮ್ದೊಳಗಡೆ ಒಂದು ಡಯಾಗೋನಲ್ನ ಹಾಕಿದರೆ ಈ ಡಯಾಗೋನಲ್ ಏನು ಮಾಡುತ್ತೆ ಅಂದರೆ ಇಟ್ ಡಿವೈಡ್ಸ್, ಇಟ್ ಮೀನ್ಸ್ ದ ಡಯಾಗೋನಲ್ AC, ಇಟ್ ಡಿವೈಡ್ಸ್ ದ ಪ್ಯಾರಲೆಲೋಗ್ರಾಮ್ ABCD into two congruent triangles. So let ABCD is a parallelogram and AC is diagonal. And we have to show that triangle ABC is congruent to, ಇದು congruent ಚಿಹ್ನೆ, it is congruent to triangle ADC. So these two triangles are congruent ಅಂತ ಪ್ರೂವ್ ಮಾಡಬೇಕು. ಇದು congruent ಅಂತ ಪ್ರೂವ್ ಮಾಡಬೇಕಾದ್ರೆ ನಾವು ಪಾಸ್ಟುಲೇಟ್ಸನ್ನು ಬೇಸ್ ಆಗಿ ಇಟ್ಕೋಬೇಕು. ಇಲ್ಲಿ ನಾನು ಬರ್ತೀನಿ, ಇನ್ ಟ್ರಯಾಂಗಲ್ ABC and ADC ಆ್ಯಂಗಲ್ BCA ಈಕ್ವಲ್ ಟು ಆ್ಯಂಗಲ್ CAD. ನೆನ್ಪಿಟ್ಕೋರಿ, ಆ್ಯಂಗಲ್ BCA ವಿಚ್ ಈಸ್ ಈಕ್ವಲ್ ಟು ಆ್ಯಂಗಲ್ CAD. ಸಿಂಗಲ್ ಮಾರ್ಕ್ ಐತೆ ನೋಡ್ರಿ, ಈ ಮಾರ್ಕಿಗೆ ಈ ಮಾರ್ಕ್ ಜಡ್ ಶೇಪಿಗೆ ಹೋತಿಗಿದು ಇದರ ಜಡ್ ಶೇಪ್ ಅಂದರೆ ಅಲ್ಟರ್ನೇಟ್ ಆ್ಯಂಗಲ್ಸ್. ಇನ್ನೂ ಒಂದಿದೆ, ಆ್ಯಂಗಲ್ BAC ಈಕ್ವಲ್ ಟು ACD, ಡಬಲ್ ಮಾರ್ಕ್ ಹಾಕಿ ನೋಡ್ರಿ ಇಲ್ಲಿ. ದೀಸ್ ಟು ಆರ್ ಅಲ್ಟರ್ನೇಟ್ ಆ್ಯಂಗಲ್ಸ್. ಹಾಗಾದ್ರೆ ಈ ಎರಡು ಆ್ಯಂಗಲ್ಸ್ ಈಕ್ವಲ್ ಅದು. ಆಮೇಲೆ AC ಈಸ್ ಕಾಮನ್ ಟು ಬೋತ್ ದ ಟ್ರಯಾಂಗಲ್ಸ್. ಸೊ ಕಾಮನ್. So in these two triangles, two angles of one triangle, two angles and one side of one triangle are equal to two angles and one side of another triangle. So these two triangles are congruent based on ASA postulate. ಈ ರೀತಿ ಸಿಂಪಲ್ ಆಯ್ತದ ಥಿಯರಮ್. ಇದನ್ನು ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ನಾನಿಲ್ಲಿ. ಏನು ಹೇಳುತ್ತಾ ಈ ಪ್ರಾಬ್ಲಮ್ ಅಂದರೆ, ಸಮ್ ಆಫ್ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ 360 ಡಿಗ್ರಿ. ಆ ಬೇಸ್ ಮೇಲಿದೆ ಈ ಪ್ರಾಬ್ಲಮ್. ಇಲ್ಲಿ ಹೇಳ್ಯಾರ ಅವರು, ದ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಆರ್ ಇನ್ ದ ರೇಷೋ 3:5:9:13. ಸೊ ಫೈಂಡ್ ದ ಆಲ್ ದ ಆ್ಯಂಗಲ್ಸ್. ಅಂದರೆ ಒಂದು ಕ್ವಾಡ್ರಿಲ್ಯಾಟರಲ್ ಐತಿ, ಅದ್ರೊಳಗೆ ಆ್ಯಂಗಲ್ಸ್ ಈ ರೇಷೋದೊಳಗೆ ಅದಾವು. ಹಂಗಂದ್ರೆ ಆ ಆ್ಯಂಗಲ್ಸ್ ಮೆಜರ್ಮೆಂಟ್ ಎಷ್ಟೆಷ್ಟು ಇರುತ್ತೆ. ಈ ರೀತಿ ರೇಷೋ ಪ್ರಾಬ್ಲಮ್ ಕೊಟ್ಟಾಗ ಫಸ್ಟ್ ನಾವು ಅದಕ್ಕೆ ವೇರಿಯೇಬಲ್ ಹಚ್ಚಬೇಕು. ಸೊ ಲೆಟ್ ದ ಆ್ಯಂಗಲ್ಸ್ ಬಿ 3x, 5x, 9x ಆ್ಯಂಡ್ 13x. ಈ ರೀತಿ ಒಂದು ವೇರಿಯೇಬಲ್ನ ಎಕ್ಸ್ ಅಂತ ತೊಗೊಂಡಿನಿ. ನಮಗೆ ಏನು ಹೇಳುತ್ತೆ, ಕ್ವಾಡ್ರಿಲ್ಯಾಟರಲ್ದೊಳಗೆ ದ ಸಮ್ ಆಫ್ ಆಲ್ ದೀಸ್ 4 ಆ್ಯಂಗಲ್ಸ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಸೊ ಇವನು ಕೂಡ್ಸೋಣಲ್ಲ, 3x 5x ಕೂಡಿಸ್ರಿ 8x, 8x ಮತ್ತು 9x ಕೂಡಿಸ್ರಿ 17x ಆಯ್ತು, 17x ಮತ್ತು 13x ಕೂಡಿಸ್ರಿ 30x ಆಯ್ತು. ಸೊ 30x ಅಂದ್ರೆ 360 ಡಿಗ್ರಿ. 1x ಅಂದರೆ ಕ್ಯಾನ್ಸಲ್ ಮಾಡೋಣ, 0 0 ಕ್ಯಾನ್ಸಲ್, 3 1 3 12. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 12 ಡಿಗ್ರಿ. ಇಲ್ಲಿಗೆ ಮುಗಿಲಿಲ್ಲ, ನಾನು ಈ 3x ಅನ್ನು ಆ್ಯಂಗಲ್ ಎ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಎಷ್ಟೈತಪ್ಪ ಅದು ಮೆಜರ್ಮೆಂಟು? 3x, ಎಕ್ಸ್ ಅಂದರೆ 12 ಡಿಗ್ರಿ. ಸೊ 3 × 12 ದಟ್ ಈಸ್ 36 ಡಿಗ್ರಿ. ಸೆಕೆಂಡ್ ಆ್ಯಂಗಲ್ ಇದೇ ರೀತಿ ಎಕ್ಸ್ 12 ಐತಲ್ಲ, 12ರಿಂದ ಇವು 4 ಕುಣಿಸ್ಬಿಡ್ರಿ. 12 5 60 ಡಿಗ್ರಿ, 9 12 ದಟ್ ಈಸ್ 108 ಡಿಗ್ರಿ, ಆ್ಯಂಡ್ 11 × 13 ದಟ್ ಈಸ್ 132 ಡಿಗ್ರಿ. ಬೇಕಾದ್ರೆ ನೀವು 4 ಆ್ಯಂಗಲ್ ಕೂಡಿಸ್ರಿ 360 ಡಿಗ್ರಿ ಬರುತ್ತೆ. ಈ ರೀತಿ ಸಾಲ್ವ್ ಮಾಡಬೇಕು ಇದನ್ನು. 9th ಕ್ಲಾಸಿಗೆ 4 ಮಾರ್ಕ್ಸ್ ಅಥವಾ 5 ಮಾರ್ಕ್ಸಿಗೆ ಕ್ವಶನ್ ಅಂತ ಬಂತು ಅಂದರೆ ಥಿಯರಮ್ ಇರುತ್ತೆ. ಭಾಳ ಇಂಪಾರ್ಟೆಂಟ್ ಥಿಯರಮ್ ಯಾವುದಪ್ಪ ಅಂದ್ರೆ ಮಿಡ್ ಪಾಯಿಂಟ್ ಥಿಯರಮ್. ಕ್ವಾಡ್ರಿಲ್ಯಾಟರಲ್ ಮೇಲೆ ಐತಿ. ಸೊ ಇದ್ರ ಕ್ವಶನ್ ಹೆಂಗೆ ಕೇಳಿರ್ತೀನಿ ಅಂದರೆ, ಸ್ಟೇಟ್ ಆ್ಯಂಡ್ ಪ್ರೂವ್ ಮಿಡ್ ಪಾಯಿಂಟ್ ಥಿಯರಮ್ ಅಂದರೆ ಸ್ಟೇಟ್ಮೆಂಟು ಸಹ ನೀವೇ ಬರೀಬೇಕು. ಸೊ ದ ಮಿಡ್ ಪಾಯಿಂಟ್ಸ್ ಥಿಯರಮ್ ಇಟ್ ಸ್ಟೇಟ್ಸ್ ದ್ಯಾಟ್ ದ ಲೈನ್ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ಎನಿ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಈಸ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್ ಆ್ಯಂಡ್ ಈಸ್ ಹಾಫ್ ಆಫ್ ಇಟ್. ಅಂದರೆ ಯಾವುದೇ ಒಂದು ಟ್ರಯಾಂಗಲ್ದೊಳಗಡೆ, ನಾನು ಇಲ್ಲಿ ರಫ್ ಹಾಕಿ ತೋರಿಸ್ತೀನಿ ನೋಡ್ರಿ ನಿಮಗೆ, ಸುಮ್ಮನೆ ರಫ್ ಹಾಕ್ತೀನಿ. ಈ ರೀತಿ ನಾನು ಒಂದು ABC ಅಂತ ಟ್ರಯಾಂಗಲ್ ತೊಗೊತೀನಿ. ಈ ಟ್ರಯಾಂಗಲ್ದೊಳಗಡೆ ನಾನು ಮಿಡ್ ಪಾಯಿಂಟ್ಸ್ ಏನು ಕನ್ಸಿಡರ್ ಮಾಡ್ತೀನಿ. AB ಸೈಡ್ ಮಿಡ್ ಪಾಯಿಂಟ್ E ಅಂತ ತೊಗೊತೀನಿ, ಸೈಡ್ AC ಮಿಡ್ ಪಾಯಿಂಟ್ F ಅಂತ ತೊಗೊತೀನಿ. ಅವ್ರೇನು ಹೇಳ್ಯಾರ, ದ ಲೈನ್ ಜಾಯ್ನಿಂಗ್ ಮಿಡ್ ಪಾಯಿಂಟ್ಸ್ ಆಫ್ ಎನಿ 2 ಸೈಡ್ಸ್ ಆಫ್ ಎ ಟ್ರಯಾಂಗಲ್. ಅಂದರೆ 2 ಸೈಡ್ಸ್ ಕನ್ಸಿಡರ್ ಮಾಡೀನಿ, AB ಮತ್ತು AC, ಇದರ ಮಿಡ್ ಪಾಯಿಂಟ್ಸ್ E ಮತ್ತು F. ಅದನ್ನು ಲೈನ್ ಜಾಯಿನ್ ಮಾಡೋಣ. ಸೊ EF ಈಸ್ ದ ಲೈನ್ ಜಾಯ್ನಿಂಗ್ ಮಿಡ್ ಪಾಯಿಂಟ್ಸ್ E ಆ್ಯಂಡ್ F ಆಫ್ ಟ್ರಯಾಂಗಲ್ ABC. And this line EF is parallel to third side. Third side ಯಾರು ಉಳಿದ್ರು? BC. So we have to show that EF is parallel to BC. ಅಂದರೆ ಈ ಲೈನು ಥರ್ಡ್ ಸೈಡಿಗೆ ಪ್ಯಾರಲಲ್ ಇರುತ್ತಂತೆ, ಆ್ಯಂಡ್ ಈಸ್ ಹಾಫ್ ಆಫ್ ಇಟ್. ಹಾಫ್ ಅಂದರೆ ಈ ಏನು ಥರ್ಡ್ ಸೈಡ್ ಐತಲ್ಲ ಇದ್ರದ್ದು ಹಾಫ್. ಸೊ ದ ಮೆಜರ್ಮೆಂಟ್ ಆಫ್ EF ವಿಚ್ ಈಸ್ ಹಾಫ್ ಆಫ್ BC. ಇದರ ಅರ್ಥ ಏನು ಗೊತ್ತಾ? BC ಮೆಜರ್ಮೆಂಟ್ 8 ಸೆಂಟಿಮೀಟರ್ ಇದ್ದರೆ ಇದ್ರ ಅರ್ಧ ಇದು ಇರುತ್ತೆ, ಅಂದರೆ 4 ಸೆಂಟಿಮೀಟರು. ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಈ ರೀತಿ ಸೆಂಟಿಮೀಟರ್ ತೊಗೊತೀವಿ, ಬಟ್ ಥಿಯರಮ್ ಪ್ರೂವ್ ಮಾಡ್ಬೇಕಾದ್ರೆ ಈ ರೀತಿನೇ ಬರೀಬೇಕು. EF ಈಸ್ ಪ್ಯಾರಲಲ್ ಟು BC ಆ್ಯಂಡ್ EF ಈಸ್ ಹಾಫ್ ಆಫ್ BC ಅಂತ
ಪ್ರೂವ್ ಮಾಡ್ಬೇಕು ನಾವು. ಇನ್ನೇನು ರಿಪೀಟ್ ಮಾಡ್ತೀನಿ ನೋಡ್ರಿ. ದ ಲೈನ್ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ಎನಿ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಈಸ್ ಪ್ಯಾರಲಲ್ ಟು ಥರ್ಡ್ ಸೈಡ್ ಆ್ಯಂಡ್ ಈಸ್ ಹಾಫ್ ಆಫ್ ಇಟ್. ಸೊ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬಿಡೋಣ. ಫಸ್ಟ್ ಗಿವನ್ ಏನೇನು ಕೊಟ್ಟಾರ, ನಾವು ಒಂದು ಟ್ರಯಾಂಗಲ್ ಕನ್ಸಿಡರ್ ಮಾಡಬೇಕು. ನಾವು ಒಂದು ಟ್ರಯಾಂಗಲ್ ಎ ಬಿ ಸಿ ಅಂತ ತೊಗೊಂಡಿನಿ. ಇನ್ ಟ್ರಯಾಂಗಲ್ ಎ ಬಿ ಸಿ ಇ ಆ್ಯಂಡ್ ಎಫ್ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಆ್ಯಂಡ್ ಎ ಸಿ. ಸೈಡ್ ಎ ಬಿ ಮತ್ತು ಸೈಡ್ ಎ ಸಿ ಇದೆ, ಇ ಮತ್ತು ಎಫ್ ಮಿಡ್ ಪಾಯಿಂಟ್ಸ್ ಆಗ್ಯಾವ. ಹಂಗಾರೆ ಏನು ಪ್ರೂವ್ ಮಾಡಬೇಕು? ಲೈನ್ ಜಾಯ್ನಿಂಗ್ ಮಿಡ್ ಪಾಯಿಂಟ್ಸ್. ಇಲ್ಲಿ ಇ ಮತ್ತು ಎಫ್ ಮಿಡ್ ಪಾಯಿಂಟ್ಸ್, ಅದನ್ನು ಜಾಯಿನ್ ಮಾಡಿಬಿಟ್ಟು ವಿ ಗೆಟ್ ಎ ಲೈನ್ ಇ ಎಫ್. ಟು ಪ್ರೂವ್ ದಿಸ್ ಲೈನ್ ಇ ಎಫ್ ಈಸ್ ಪ್ಯಾರಲಲ್ ಟು ಥರ್ಡ್ ಸೈಡ್ ಬಿ ಸಿ ಆ್ಯಂಡ್ ದ ಮೆಜರ್ಮೆಂಟ್ ಆಫ್ ಇ ಎಫ್ ಈಸ್ ಹಾಫ್ ಆಫ್ ಬಿ ಸಿ. ಇದನ್ನು 1/2 ಅಥವಾ ಅಂತ ಓದ್ರಿ, ಅಥವಾ ಹಾಫ್ ಅಂತ ಓದ್ರಿ, ಹಾಫ್ ಆಫ್ ಬಿ ಸಿ. ಹಂಗಾರೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ. ಕನ್ಸ್ಟ್ರಕ್ಷನ್ ಥ್ರೂ ಸಿ ಡ್ರಾ ಸಿ ಡಿ ಪ್ಯಾರಲಲ್ ಟು ಎ ಬಿ. ಸಿ ಮೂಲಕ ನಾವು ಏನು ಮಾಡ್ಬೇಕಂದ್ರೆ ಒಂದು ಲೈನನ್ನು ಎಳಿಬೇಕು ಸಿ ಡಿ ಅಂತ. ಈ ಲೈನು ಇಲ್ಲೇನು ಸೈಡ್ ಎ ಬಿ ಐತಲ್ಲ ಅದಕ್ಕೆ ಪ್ಯಾರಲಲ್ ಆಗಿ ಇರಬೇಕು. ಆ್ಯಂಡ್ ಎಕ್ಸ್ಟೆಂಡ್ ಇ ಎಫ್ ಟು ಡಿ, ಅದನ್ನು ಈ ಡಿ ವರೆಗೂ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಈಗ ಹಾಕಿ ತೋರಿಸ್ತೀನಿ ನೋಡ್ರಿ ಕನ್ಸ್ಟ್ರಕ್ಷನ್ ಹೆಂಗಿರುತ್ತಂದರೆ, ಈಗ ನಾನು ಟ್ರಯಾಂಗಲ್ ಎ ಬಿ ಸಿ ಅಂತ ಕನ್ಸಿಡರ್ ಮಾಡೀನಿ. ಪಾಯಿಂಟ್ ಇ ಆ್ಯಂಡ್ ಎಫ್ ಆರ್ ಮಿಡ್ ಪಾಯಿಂಟ್ಸ್. ಕನ್ಸ್ಟ್ರಕ್ಷನ್ ಏನು? ಸಿ ಇಂದ ಒಂದು ಲೈನ್ ಎಳಿಬೇಕು ಪ್ಯಾರಲಲ್ ಆಗಿ ಎ ಬಿಗೆ, ಅದನ್ನು ಡಿ ಅಂತ ತಗೊಳ್ಳೋಣ. ಈ ಇ ಎಫ್ ಅನ್ನು ಡಿ ವರೆಗೂ ಪ್ರೊಡ್ಯೂಸ್ ಮಾಡೋಣ. ನೆಕ್ಸ್ಟ್ ಪ್ರೂಫ್. ಹಂಗಾದ್ರೆ ಹೆಂಗೆ ಪ್ರೂವ್ ಮಾಡ್ಬೇಕು ಇದನ್ನು? ಇಲ್ಲ ರಫ್ ಡಯಾಗ್ರಾಮ್ನ ಇನ್ನೂ ಒಂದು ಕನ್ಸಿಡರ್ ಮಾಡ್ಕೊಂಡಿನಿ. ಇಲ್ಲೇ ಇನ್ ಟ್ರಯಾಂಗಲ್ ಎ ಇ ಎಫ್ ಆ್ಯಂಡ್ ಸಿ ಡಿ ಎಫ್, ಎ ಇ ಎಫ್ ಆ್ಯಂಡ್ ಸಿ ಡಿ ಎಫ್, ಈ ಎರಡು ಟ್ರಯಾಂಗಲ್ಸ್ ತೊಗೊಂಡಿವಿ. ಆ್ಯಂಗಲ್ ಇ ಈಕ್ವಲ್ ಟು ಆ್ಯಂಗಲ್ ಡಿ, ಯಾಕಂದರೆ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅಥವಾ ಅಲ್ಟರ್ನೇಟ್ ಆ್ಯಂಗಲ್ಸ್. ಜಡ್ ಶೇಪ್ನ ಬರ್ತಾವೆ ನೋಡ್ರಿ, ಜಡ್ ಶೇಪ್, ದೀಸ್ ಟು ಆರ್ ಅಲ್ಟರ್ನೇಟ್ ಆ್ಯಂಗಲ್ಸ್. ಆ್ಯಂಡ್ ಆ್ಯಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಸಿ, ದೀಸ್ ಟು ಆರ್ ಆಲ್ಸೋ ಅಲ್ಟರ್ನೇಟ್ ಆ್ಯಂಗಲ್ಸ್. ಆ್ಯಂಡ್ ಇ ಎಫ್ ವಿಚ್ ಈಸ್ ಈಕ್ವಲ್ ಟು ಸಿ ಡಿ. ಅದು ಇ ಎಫ್ ದಿಸ್ ಮೆಜರ್ಮೆಂಟ್ ವಿಚ್ ಈಸ್ ಈಕ್ವಲ್ ಟು ಸಿ ಡಿ, ಯಾಕಂದ್ರೆ ಅದ್ರಲ್ಲ ಇದು ಎಷ್ಟು ಮೆಜರ್ಮೆಂಟ್ ಇರುತ್ತೆ ಅಷ್ಟೇ ಮೆಜರ್ಮೆಂಟನ್ನು ನಾವು ಸಿ ಡಿಯನ್ನು ತೊಗೋಬೇಕಾಗಿರ್ತೈತಿ. ಸೊ ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಬೇಸ್ಡ್ ಆನ್ ಎ ಎಸ್ ಎ ಪಾಸ್ಚುಲೇಟ್. ಅಂದರೆ ಎರಡು ಆ್ಯಂಗಲ್ಸ್ ಒಂದು ಸೈಡ್ ಬೇಸ್ ಮೇಲೆ ಐತಿದು. ಹಾಗಾದ್ರೆ ಈ ಎರಡೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟೇ ಆಗಿತ್ತು ಅಂದರೆ ಅವಾಗ ಎ ಇ ಎಷ್ಟಿರುತ್ತೆ, ಬಿ ಇನೂ ಅಷ್ಟೇ ಇರುತ್ತೆ. ಯಾಕೆ ಹೇಳ್ರಿ? ಇ ಈಸ್ ಮಿಡ್ ಪಾಯಿಂಟ್ ಆಫ್ ಎ ಬಿ ಅಂದರೆ ಎ ಇ ವಿಚ್ ಈಸ್ ಈಕ್ವಲ್ ಟು ಬಿ ಇ ಆ್ಯಂಡ್ ಬಿ ಇ ವಿಚ್ ಈಸ್ ಈಕ್ವಲ್ ಟು ಡಿ ಸಿ. ಸೊ ಹಂಗಾರೆ ದೀಸ್ ಟು ಸೈಡ್ಸ್ ಆರ್ parallel and these two sides are equal andre BCDE is a parallelogram because opposite sides are equal. Therefore BCDE is a parallelogram. So if BCDE is a parallelogram, ED is parallel to BC. It means EF is parallel to BC. So first part is proved. Hangara EF BC ge parallel agi aiti. Next ED parallelogram ಅಂತ ಹೇಳಿಬಿಟ್ಟಿವಿ. ED is equal to BC. These two are opposite sides and these two are equal. And the measurement of EF is half of ED. ಯಾಕಂದ್ರೆ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, EF ಲೆಂತ್ ಏನಾರ 8 ಸೆಂಟಿಮೀಟರ್ ಇತ್ತು ಅನ್ಕೋರಿ, ಇದು 4 ಇದು 4 ಇರುತ್ತೆ. ಯಾಕಂದ್ರೆ ಇದು ಮಿಡ್ ಪಾಯಿಂಟ್ ಆಗಿರ್ತೈತಿ. ಇದು 4 ಇದು 4. ಹಂಗಾದ್ರೆ ಇದು 4 ಅನ್ನೋದು ಏನಂದ್ರೆ ಇದರ ಅರ್ಥ, ಯಾವುದರ ಅರ್ಥ? ED ಐತಲ್ಲ, ಟೋಟಲ್ ED, ಅದರ ಅರ್ಥ EF ಇರುತ್ತೆ. ಸೊ EF is half of ED. So we know that ED is equal to BC. ED is equal to DC. ಇಲ್ಲಿ ಬರ್ತೀವಿ ನೋಡ್ರಿ, ED is equal to TC. ಇವೆರಡು ಈಕ್ವಲ್ ಅದಾವೆ. ಸೊ EF is half of BC. ಈ ರೀತಿ ಮಿಡ್ ಪಾಯಿಂಟ್ ಥಿಯರಮನ್ನು ಸಿಂಪಲ್ ಆಗಿ ಪ್ರೂವ್ ಮಾಡಬೇಕು. ಒಂದು 4 ಬಿಟ್ಟು 5 ಸಲ ಇದನ್ನು ಪ್ರಾಕ್ಟೀಸ್ ಮಾಡಿರಿ, ಚೆನ್ನಾಗಿ ಬರುತ್ತೆ. ಇದು ಬರ್ಕೊಳ್ಳಾಗ ನೋಡ್ಕೊರಿ, ನೀಟಾಗಿ ಹಿಡ್ದೀನಿ ನಾನಿಲ್ಲೇ. ಇಷ್ಟು ಫಸ್ಟ್ ಬರ್ಕೋಬೇಕು. ಗಿವನ್ ಟು ಪ್ರೂವ್ ಕನ್ಸ್ಟ್ರಕ್ಷನ್ನ ಡಯಾಗ್ರಾಮ್ ತಗೋರಿ ನೀಟಾಗಿ. ಇದು ಆದಮೇಲೆ ಪ್ರೂಫ್ ಪಾರ್ಟಿಗೆ ಹೋಗ್ಬೇಕು ನಾವು. ಪ್ರೂಫ್ ಪಾರ್ಟಿಗೆ ಹಿಡ್ದೀನಿ ನೋಡ್ರಿ, ಪ್ರೂಫ್ ಪಾರ್ಟನ್ನು ನೀಟಾಗಿ ಬರ್ಕೋರಿ. ಒಂದು ಬಿಟ್ಟು 2 ಸಲ ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಡೆಫಿನೆಟ್ ಕ್ವಶನ್ ಇದು, ಸ್ಟೇಟ್ ಆ್ಯಂಡ್ ಪ್ರೂವ್ ಮಿಡ್ ಪಾಯಿಂಟ್ ಥಿಯರಮ್. ಓಕೆ, ಥ್ಯಾಂಕ್ ಯು. ಆಮೇಲೆ ಫಸ್ಟ್ ಪಾರ್ಟ್ 9th ಮುಗೀತಿ ಇಲ್ಲಿಗೆ. ದಯವಿಟ್ಟು ಪಾರ್ಟ್ 1 ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಸೆಕೆಂಡ್ ಪಾರ್ಟಿಗೆ ಹೋಗ್ತೀನಿ. ಆಮೇಲೆ ಫಸ್ಟ್ ಪಾರ್ಟನ್ನು ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದ್ರ ಮೇಲೆ ಒಂದು ಟೆಸ್ಟ್ ಬರೀರಿ. ಓಕೆ, ಥ್ಯಾಂಕ್ ಯು.